ಚಟಪಟ ಚಿಡಿಸ್ಬಿಡಿಸ್ತಾ ಇರ್ತಾರೆ. ಯಾಕಂದರೆ ನಾನು ಏನೋ ಮಾಡಿಸ್ಬಿಟ್ಟಿದ್ದೀನಿ, ಏನಾದರೂ ಮಾಡಲೇಬೇಕು. ನಿದ್ದೆ ಬರಲ್ಲ. ಕೆಲವು ರಾತ್ರಿ ಕರೆಕ್ಟ್ 9:30 ಮಕ್ಕಳು ಮುಂಜಾನೆ ಹೇಳೋದು ಕೇಳ್ತಾರೆ. ರಾತ್ರಿ ಎಬ್ಸಿದ್ರೆ ಎದ್ದಲ್ಲ ಅವರು, ಕನಸೇ ಇಲ್ಲ ಅವರಿಗೆ. ಸೊ ಇಷ್ಟೊತ್ತನ ಅರುಣ ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಹೋದರು. ಸೊ ಕಂಪನಿ ಲೀಗಲ್ ಬಗ್ಗೆ ಮಾತಾಡ್ತಾ ಹೋದರು. ಸ್ನೇಹಿತರೆ, ಎಷ್ಟು ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮನ್ನು? ಫಸ್ಟ್ ಟೈಮ್ ನೋಡ್ತಾ ಇದ್ರು. ತುಂಬ ಜನ ಇದ್ದಾರೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಓಕೆ, ಪರಿಚಯ ಮಾಡ್ಕೊಂಡು ಹೋಗೋಣ. ಸೊ ಲಾಸ್ಟ್ ಮೀಟಿಂಗ್ ಮೈಸೂರು ಎಷ್ಟು ಜನ ಬಂದಿದ್ರಿ? ಇಷ್ಟು ಮೈಸೂರು ಬಂದಿದ್ರಾ? ರೆಸಾರ್ಟ್ ಟ್ರೈನಿಂಗ್ ಬಂದಿದ್ರಾ? ಅಲ್ಲಿ ಕೂಡ ಮಿಸ್ಟರ್ MLM ಶರತ್ ಅವರು ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿದ ವ್ಯಕ್ತಿ. ಸೊ ಅವ್ರಿಗೆ ಕೂಡ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತೆ. ಏನಂದರೆ, ಕರ್ನಾಟಕದಲ್ಲಿ ಒಂದು MNC ಕಂಪನಿ ಸ್ಟಾರ್ಟ್ ಆಗಿದೆ ಅಲ್ರಿ, ಪರ್ಫೆಕ್ಟಾಗಿ ಹೆಸರು ಬರ್ತಾ ಇದೆ, ಆ MD ಒಂದ್ಸಲ ಮೀಟ್ ಮಾಡಿಸ್ತೀರಾ ಅಂತ ಅಲ್ಲಿಂದ ಫೋನ್ ಬರ್ತಾ ಇದೆ ಅವ್ರಿಗೆ. ಸ್ನೇಹಿತರೆ, ಲೀಗಲ್ ಅಂದ್ರೆ ಏನದು ಸ್ವಚ್ಛವಾಗಿ ಮಾತಾಡ್ತಾ ಹೋಗಿ ಕೇಳಿದ್ರ. ಏನ್ರಿ ಲೀಗಲ್ ಅಂದ್ರೆ? ಸರ್ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ಸರ್, ನನ್ನ ಹತ್ರ ಪಾನ್ ಕಾರ್ಡ್ ಇದೆ ಸರ್ ಅಂದ ತಕ್ಷಣ ಅವ್ನು ಒಳ್ಳೆಯದಾಗ್ಬಿಡ್ತಾನ? ಅರ್ಥ ಆಗ್ತಾ ಇದೆಯಾ? ಸರ್ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ ಸರ್, ನಾನು ಒಳ್ಳೆಯದಾಗಲ್ಲ. ಕಂಪನಿಯಲ್ಲಿ ಡಾಕ್ಯುಮೆಂಟ್ಸ್ ಇರ್ತದೆ, ಕೆಲವೊಂದು ಕಂಪನಿ ಡಾಕ್ಯುಮೆಂಟ್ಸ್ ಇರ್ತವೆ, ಬಟ್ ಲೀಗಲ್ ಆಗಿರಲ್ಲ. ಅವರ ವ್ಯಕ್ತಿತ್ವ ಲೀಗಲ್ ಆಗಿರಲ್ಲ, ಅವರ ಆಕ್ಟಿವಿಟೀಸ್ ಲೀಗಲ್ ಆಗಿರಲ್ಲ. ಹೇಳ್ಬಾರ್ದು, ಆದ್ರೂ ಕೂಡ ಹೇಳ್ತಾ ಇದ್ದೀನಿ. ಒಂದು ಪ್ರೀವಿಯಸ್ ಕಂಪನಿಯಲ್ಲಿ ದೊಡ್ಡ ಸಾಧನೆ ಮಾಡಿರೋ ಒಬ್ಬ ವ್ಯಕ್ತಿ ಜಸ್ಟ್ ಒಂದು 4 years 5 years ಬ್ಯಾಕ್ ಒಂದು ಕಂಪನಿ ಸ್ಥಾಪನೆ ಮಾಡ್ದ ಬೆಂಗಳೂರಲ್ಲಿ. ಆ ಹೆಸರು ಬೇಡ, ಏನು ಬೇಡ, ನಿಮ್ಗೆ ಗೊತ್ತಿರುತ್ತೆ. ವ್ಯಕ್ತಿ ಸ್ಟಾರ್ಟ್ ಮಾಡ್ದ, ದೊಡ್ಡ ಲೆವೆಲ್ ತೊಗೊಂಡೋದ, ಎಲ್ಲಾರನ್ನೂ ಕರ್ಕೊಂಡು ಕಂಪ್ನಿ ಮಾಡ್ದ, ಮತ್ತೆ ವಾಪಸ್ ಅದೇ ಕಂಪ್ನಿಗೆ ಹೋದ. ಗೊತ್ತಾಯ್ತಲ್ಲ? ಕೆಲವ್ರು ಗೊತ್ತಾಯ್ತಾ? ಯಾಕೆ ಹೋದ ಅಂತಂದ್ರೆ, ಕಂಪನಿ ಶುರುವಾದ 9 ತಿಂಗಳಿಗೆ 100 ನೋಟಿಸ್ಗಳು ಬಂದ್ಬಿಡ್ತಾ ಕಂಪ್ನಿಗೆ. ಯಾಕಂದ್ರೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾನೆ ಅಂತ, GST ಕಟ್ಟಿಲ್ಲ, ನೋಟಿಸ್ ಮೇಲೆ ನೋಟಿಸ್ ಬಂತ ಆ ಕಂಪ್ನಿಗೆ. ತುಂಬಾ ಕಷ್ಟ ಆಯ್ತು. ಒಂದ್ಸಲ ಹೇಳ್ತಾರೆ, ಸರ್ಕಾರಕ್ಕೆ ಮೋಸ ಮಾಡೋದು ಯಾವುದೇ ಕಾರಣಕ್ಕೂ ಆ ಕಂಪ್ನಿ ನಡ್ಸಕ್ ಬಿಡಲ್ಲ. ಅವರು ಬಿಟ್ಟು ಹಿಡಿತಾರೆ. ಬಿಟ್ಟು ಹಿಡಿಯೋದು ಗೊತ್ತಲ್ಲ, ಸ್ವಲ್ಪ ರನ್ ಮಾಡು, ಟ್ಯಾಕ್ಸಿಸ್ ಕಟ್ಟದೇ ಇದ್ರೆ ಮುಂದೆ ಹಿಡಿತೀನಿ ಅಂತ ಹಿಡಿದಾರೆ. ಅರ್ಥ ಆಯ್ತಾ? ಬಿಟ್ಟು ಹಿಡಿಯೋದು ಅಂತ ಹೇಳ್ತಾರೆ. 9 ತಿಂಗಳದ ಆ ವ್ಯಕ್ತಿ ಹೆಂಗಂದ್ರೆ, ಬೇಡ್ರ ಬಲೆ ಗೊತ್ತಾ, ತಾನೇ ಸುತ್ಕೊಂಡು ತಾನೇ ಸತ್ತು ಹೋಗುತ್ತೆ ಗೊತ್ತಾ, ಒಳಗಡೆ ಅದ್ರ ಒಳಗಡೆ ಸುತ್ತಾಕ 9 ತಿಂಗಳ ತುಂಬಾ ಸಮಸ್ಯೆ ಬರೋಕ್ಕೆ ಶುರು ಆಯ್ತು. ಯಾಕಂದ್ರೆ ಮುಂಚೆನೇ ಸರಿಯಾಗಿದ್ರೆ ಆ ಸಮಸ್ಯೆ ಬರ್ತಾ ಇರಲಿಲ್ಲ. ನೋಟಿಸ್ ಮೇಲೆ ನೋಟಿಸ್ ಸರ್ಕಾರದಿಂದ ನೋಟಿಸ್ ಮತ್ತೆ GST ಆಪ್ಷನ್ ಬರೋಕ್ಕೆ ಶುರು ಆಯಿತು. ಆ ವ್ಯಕ್ತಿಗೆ ತಡ್ಕೊಳಕ್ಕಾಗಲಿಲ್ಲ. ಕೊನೆಗೆ ಬಿಟ್ಬಿಟ್ಟು ಇನ್ನೊಂದು ಮತ್ತೆ ಹಳೆಯ ಕಂಪ್ನಿಗೆ ವಾಪಸ್ ಹೋದ. ನೀವು ಹೆಮ್ಮೆ ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ. ಇತ್ತಿದ್ದಾಗ ಶರತ್ ಅವ್ರು ಕೂಡ ಫೋನ್ ಮಾತಾಡಿದ್ರು. MNC ಕಂಪನಿಗೆ GST ಆಫೀಸಿಂದ ಫೋನ್ ಮಾಡಿ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾರೆ, ಅದು ನನ್ನ ಕಂಪನಿ.